ಈಗಾಗಲೇ ರಾಜಕೀಯ ನಾಯಕರು ನೇರವಾಗಿ ಮಾತನಾಡ್ತಾ ಇದ್ದಾರೆ. ಈಗ ಸ್ವಾಮೀಜಿಗಳು ಕೂಡ ಅಖಾಡಕ್ಕೆ ಉಳಿದ್ದಾರೆ. ಇನ್ನೇ ನಿರ್ಮಲಾನಂದ ಸ್ವಾಮೀಜಿಯವರು ನೇರವಾಗಿಯೇ ಮಾತನಾಡ್ತಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅತ್ತ ಅನೇಕ OBC ಸ್ವಾಮೀಜಿಗಳು ಈಗ ಮುಖ್ಯಮಂತ್ರಿ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಅದರಲ್ಲೂ ನಿರಂಜನಾನಂದ ಸ್ವಾಮೀಜಿಯವರು ಮಾತನಾಡ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದು ಕೇವಲ ಶಾಸಕರು ಮಾತ್ರ, ಹೀಗಾಗಿ ಸ್ವಾಮೀಜಿಗಳ ಹೇಳಿಕೆಗೆ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮಗೂ ಇತ್ತು ಮತ್ತು ರಾಜ್ಯದ ನಮ್ಮ ಭಕ್ತಾದಿಗಳಿಗೂ ಕೂಡ ಇದೆ. ಆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂದ್ರೂ ಕೂಡ ತಪ್ಪಾಗಲಾರದು. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾವುದೇ ಒಬ್ಬ ಸ್ವಾಮಿಗಳು ಮಾಡಲ್ಲ. ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಆಗಬಾರ್ದು ಅನ್ನೋದು ಡಿಸೈಡ್ ಮಾಡಬೇಕಾದ್ರೆ ನಮ್ಮ ಪಕ್ಷದವರು. ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಆಗಲಿ, ಏನು ಫರಕ್ ಆಗೋದಿಲ್ಲ, ಇಬ್ಬರು ಕೂಡ ಇರ್ತಾರೆ. ಶ್ರಮಪಟ್ಟು ರಾತ್ರಿ ಆಗಲು ನಿದ್ದೆ ಊಟ ಇಲ್ಲದೆ ರಾಜ್ಯವನ್ನು ಸುತ್ತಿ ಕೆಲಸ ಮಾಡಿದಂಥ ಕೆಲಸಕ್ಕೆ ಕೂಲಿ ಕೊಡಿ. ಕಾಂಗ್ರೆಸ್ನ ಪಟ್ಟದಾಟ ತಾರಕಕ್ಕೇರಿದೆ. ಮೊನ್ನೆಯವರೆಗೂ ಒಂದು ಆಟ, ನಿನ್ನೆಯಿಂದ ಮತ್ತೊಂದು ಅಸ್ತ್ರ. ಕಳೆದ ಒಂದು ವಾರದಿಂದ ಸಿಎಂ ಡಿಸಿಎಂ ಟೀಮ್ನ ಶಾಸಕರು ಬೆಂಬಲಿಗರು ದಾಳ ಉರುಳಿಸ್ತಿದ್ರು, ದೆಹಲಿ ಪರೇಡ್ ನಡೆಸಿ ತಮ್ಮ ತಂತ್ರ ಮಾಡಿದ್ರು. ಆದ್ರೆ ಅಸಲಿ ಆಟ ನಿನ್ನೆಯಿಂದ ಶುರುವಾಗಿದೆ. ಪಟ್ಟದಾಟಕ್ಕೆ ನಾಡಿನ ಪ್ರಮುಖ ಸ್ವಾಮೀಜಿಗಳು ಎಂಟ್ರಿ ಆಗಿದ್ದಾರೆ. ನೆನೆ ಒಕ್ಕಲಿಗ ಮಠಾಧೀಶರು ಡಿಕೆಗೆ ಸಿಎಂ ಪಟ್ಟ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಹಾಸನದಲ್ಲಿ ಮಾತನಾಡಿದ ಒಕ್ಕಲಿಗ ಪೀಠದ ನಿರ್ಮಲಾನಂದನಾಥ ಶ್ರೀ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿದ್ರು. ಪಕ್ಷ ನಿಷ್ಠೆಯನ್ನ ಬಿಟ್ಕೊಟ್ಟವರಲ್ಲ ಡಿ ಕೆ ಶಿವಕುಮಾರ್ ಅವರು, ಎಲ್ಲರೂ ಕೂಡ ಗೊತ್ತಿಲ್ಲ. ಪಕ್ಷದ ಉಳಿವಿಗಾಗಿ, ಪಕ್ಷದ ಏಳ್ಗೆಗಾಗಿ ಎಷ್ಟೋ ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನು ಸ್ವೀಕರಿಸಿ ಹೋರಾಡಿದಂಥವರು, ಅಂತೆಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ ಅಂತಕ್ಕಂಥ ಭಾವನೆ ಎಲ್ರಿಗೂ ಕೂಡ ಇದೆ. ಅದೇ ಭಾವನೆ ನಮಗೂ ಕೂಡ ಇದೆ. ಈಗ ಉಳಿದಿರ್ತಕ್ಕಂಥ ಇನ್ನು 2.5 ವರ್ಷಗಳ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಕೊಟ್ಟು ಅವರ ವಿಷನ್ನಿಗೆ ಪೂರಕವಾಗಿರ್ತಕ್ಕಂಥ ರಾಜ್ಯವನ್ನು ಕಟ್ಟುವ ಕಾಯಕವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಸರ್ವ ಭಕ್ತರ ಒಂದು ಅಭಿಪ್ಸೆಯೂ ಕೂಡ ಇದೆ. ಅಫ್ಕೋರ್ಸ್ ನಮಗೂ ಕೂಡ ಆಸೆ ಸಹಜವಾಗಿ ಇರತಕ್ಕಂಥದ್ದು. ಸರಿಯಾದ ರೀತಿಯಲ್ಲಿ ಸ್ಪಷ್ಟತೆಯನ್ನು ಕೊಟ್ಟು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ನವರು 2.5 ವರ್ಷಗಳ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮಗೂ ಇತ್ತು ಮತ್ತು ರಾಜ್ಯದ ನಮ್ಮ ಭಕ್ತಾದಿಗಳಿಗೂ ಕೂಡ ಇದೆ. ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ದುಡಿದಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಒಕ್ಕರಿನ ಕೂಗು ಮತ್ತು ಎಲ್ಲ ನಾಯಕರುಗಳು ಕೂಡ ಆ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಇನ್ನು ನಿರ್ಮಲಾನಂದ ಶ್ರೀಗಳ ಹೇಳಿಕೆಗೆ ಹಾವೇರಿಯಲ್ಲಿ ಕಾಗಿನೆಲೆ ಪೀಠದ ನಿರಂಜನಾನಂದಪುರಿ ಶ್ರೀ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರು ಸಿಎಂ ಆಗಬೇಕು ಅನ್ನೋದನ್ನ ಶಾಸಕರು ನಿರ್ಣಯ ಮಾಡ್ತಾರೆ ಅಂತ ಹೇಳಿದ್ದಾರೆ. ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾವುದೇ ಒಬ್ಬ ಸ್ವಾಮಿಗಳು ಮಾಡಲ್ಲ. ಇನ್ನು ನಿರ್ಮಲಾನಂದ ಶ್ರೀಗಳ ಹೇಳಿಕೆಗೆ ಯತೀಂದ್ರ ಪ್ರತಿಕ್ರಿಯಿಸಿ, ಸಿಎಂ ಯಾರು ಅಂತ ನಿರ್ಧಾರ ಮಾಡೋದು ಪಕ್ಷದವರು ಅಂತಂದ್ರು. ಈಗ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಆಗಬಾರ್ದು ಅನ್ನೋದು ಡಿಸೈಡ್ ಮಾಡಬೇಕಾದ್ರೆ ನಮ್ಮ ಪಕ್ಷದವರು. ಸೊ ಬೇರೆಯವರು ಯಾರು ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಅದಕ್ಕೆ ನಾವು ಪ್ರತಿಕ್ರಿಯೆ. 2.5 ವರ್ಷದ ನಂತರ ಅವಕಾಶ ಕೊಡೋದಾಗಿ ಹೈಕಮಾಂಡ್ ಹೇಳಿದೆ. ಅದಕ್ಕಾಗಿ ಡಿಸಿಎಂಡಿಕೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಸ್ಫಟಿಕಪುರಿ ಮಠದ ಪೀಠಾಧ್ಯಕ್ಷ ನಂಜಾವಧೂತ ಸ್ವಾಮೀಜಿ ಹೇಳಿದ್ದಾರೆ. ಅವರ ಹೈಕಮಾಂಡ್ನವರು 2.5 ವರ್ಷ ಆದ್ಮೇಲೆ ನಿಮ್ಮ ಒಂದು ಶ್ರಮಕ್ಕೂ ಕೂಡ ಪ್ರತಿಫಲ ಕೊಡ್ತೀವಿ ಆಗಿ ಅಂತೇಳಿ ಹೇಳಿದ್ರಿಂದ ಶಿವಕುಮಾರ್ ಅವರು ಈಗ ಅವರ ಪಕ್ಷದ ಹಿರಿಯರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನನಗೊಂದು ಅವಕಾಶ ಕೊಡಿ ಅಂತೇಳಿ. ಹಾಗಾಗಿ ಸಹಜವಾಗಿ ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲೇನೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಆಗಲಿ, ನಾಡಿಗೆ ಅವರ ಕನಸುಗಳೇನಿದ್ದಾವೆ ಅದನ್ನ ನನಸು ಮಾಡುವಂತ ಕೆಲಸ ಆಗಲಿ ಅಂತೇಳಿ. ನಿರ್ಮಲಾನಂದ ಶ್ರೀ ಬಳಿಕ ಬೆಳಗಾವಿಯಲ್ಲಿ ಕಿತ್ತೂರು ತಾಲೂಕಿನ ದೇಗುಲಹಳ್ಳಿ ಮಡಿವಾಳೇಶ್ವರ ಮಠದ ವೀರೇಶ್ವರ ಶ್ರೀ ಕೂಡ ಡಿಕೆ ಪರ ನಿಂತಿದ್ದಾರೆ. ಸಿಎಂ ಸ್ಥಾನ ಬಿಟ್ಟುಕೊಡ್ದಿದ್ರೆ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ 2 ವರ್ಷ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೊಟ್ರೆ ಏನು ಫರಕ್ ಆಗೋದಿಲ್ಲ, ಇಬ್ಬರು ಕೂಡ ಇರ್ತಾರೆ. ಈಗ ಹೆಂಗೆ ಇಬ್ಬರು ಕೂಡ ಇದ್ದರು ಹಂಗೆ ಇಬ್ಬರು ಕೂಡ ಇರ್ತಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅಧಿಕಾರ ಕೊಡಲಿಲ್ಲ ಅಂತ ಕೇಳಿದ್ರೆ ಇಬ್ಬರು ಬೇರೆ ಬೇರೆ ಆಗ್ತಾರೆ. ಆ ವೇಳೆಗೆ ಸರ್ಕಾರ ಬಿದ್ದು ಹೋಗ್ಬೋದು, ಮತ್ತೇನೋ ಆಗ್ಬೋದು. ಬ್ಯೂರೋ ರಿಪೋರ್ಟ್, TV9.